ಪ್ರಿಯ ವಿದ್ಯಾರ್ಥಿಗಳೇ, ಭಾರತೀಯತೆ ಎಂಬ ಪದ್ಯ ಭಾಗದ ಬಗ್ಗೆ ನಾವು ಇವತ್ತು ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ನೀವೆಲ್ಲರೂ ಉತ್ತಮವಾದ ವಾಗ್ಮಿಗಳಾಗಬೇಕು, ಉತ್ತಮವಾದ ಮಾತುಗಾರರಾಗಬೇಕು, ವಾಚಾಳಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನೀವೆಲ್ಲರೂ ಇಲ್ಲಿ ಸ್ಲಿಪ್ಸ್ ಇದಾವೆ, ಅಂದರೆ ಕಾಗದದ ತುಂಡುಗಳಿದ್ದಾವೆ. ಅದರಲ್ಲಿ ನಾವು ಬೇರೆ ಬೇರೆ ವಿಷಯದ ಬಗ್ಗೆ ಬರೆದಿದ್ದೀವಿ. ಆ ವಿಷಯದಲ್ಲಿ ನಿಮಗೆ ಯಾವುದು ಬರುತ್ತೋ ಆ ಚೀಟಿಯನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಹೇಳಿ, ಆ ಚೀಟಿಯಲ್ಲಿ ಬಂದಿರತಕ್ಕಂಥ ವಿಷಯವನ್ನು ಹೇಳಿ, ಆ ಚೀಟಿಯಲ್ಲಿ ಬಂದಿರತಕ್ಕಂಥ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ನಿಮಗೆ ಏನು ತೋಚುತ್ತೋ ಅದನ್ನು ಮಾತಾಡಬೇಕು. ಆ ವಿಷಯದ ಬಗ್ಗೆ ಮಾತಾಡ್ತೀರಲ್ಲ? ಈಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಯಾರು ಬರ್ತಿದ್ದೀರಾ? ನೀವು ಬರ್ತೀರಪ್ಪ. ನಿನ್ನ ಹೆಸರೇನು? ಇಲ್ಲಿ ಬಂದು ಹೇಳಿ, ನಿನ್ನ ಹೆಸರು ಹೇಳಿ, ಇಷ್ಟ ಆಯ್ತಾ? ನನ್ನ ಹೆಸರು ಪ್ರೀತಮ್. ನಾನು ಚೀಟಿ ತಗೋ. ನನಗೆ ಬಂದಿರೋ ವಿಷಯ ಕರಾವಳಿ. ಕರಾವಳಿ ಎಂದರೆ ಸಮುದ್ರಕ್ಕೆ ತಕ್ಕಿಕೊಂಡಿರುವ ಭೂ ಪ್ರದೇಶ. ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶಗಳು ಕಾರವಾರದಿಂದ ಕಾಸಿಗೂಡಿನವರೆಗೆ ಹಬ್ಬಿದೆ. ಇದರ ಉದ್ದ 300 ಮೀಲಿಗಳು ಹಾಗೂ ಅಗಲ 50 ರಿಂದ 60 ಕಿಲೋಮೀಟರ್ ಇವೆ. ಭಾರತದ ಕರಾವಳಿ ಪ್ರದೇಶಗಳು ಯಾವುದೆಂದರೆ ತಿರುವನಂತಪುರಂ, ತೊಕ್ಕೊಟ್ಟು, ಪುತ್ತೂರು, ಮಂಗಳೂರು, ವಿಶಾಖಪಟ್ಟಣಂ, ಸೈಂಟ್ ಮೇರೀಸ್ ದ್ವೀಪ್. ಧನ್ಯವಾದಗಳು. ಚಪ್ಪಾಳೆ ತಟ್ರಿ. ನನ್ನ ಹೆಸರು ಪವಿತ್ರ ಗೌರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ KS ನರಸಿಂಹಸ್ವಾಮಿ. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ KS ನರಸಿಂಹಸ್ವಾಮಿ ಅವರು 27/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943ರಲ್ಲಿ ಪ್ರಕಟವಾಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಿದೆ. 2004ರಲ್ಲಿ ದೈವದೀನರಾದರು. ಪ್ರಸ್ತುತ ಭಾರತೀಯತೆ ಕವನವನ್ನು KS ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ಧನ್ಯವಾದಗಳು. ನನ್ನ ಹೆಸರು ಅಸ್ಮಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹಾಡು. ನನಗೆ ಹಾಡು ಹೇಳುವುದೆಂದರೆ ಇಷ್ಟ. ಹಾಡು ನಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ, ಮನೋರಂಜನೆ ನೀಡುತ್ತದೆ. ಜನಪದ ಗೀತೆಗಳು, ಚಲನಚಿತ್ರ ಗೀತೆಗಳು, ಭಾವಗೀತೆಗಳು ನನಗೆ ಬಹಳ ಇಷ್ಟ. ಧನ್ಯವಾದಗಳು. ನನ್ನ ಹೆಸರು ಬೃಂದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಆಕಾಶ. ಆಕಾಶ ಮಳೆ ಸುರಿಸುತ್ತದೆ. ಆಕಾಶ ನೀಲಿ ಬಣ್ಣದಲ್ಲಿ ಹೊಂದಿದೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು
ವಿಮಾನಗಳು ಮೂಲಕ ದೇಶ ರಕ್ಷಣೆ ಮಾಡುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಧ್ವಜ. ಧ್ವಜ ನಮ್ಮ ದೇಶದ ಲಾಂಛನವಾಗಿದೆ. ನಮ್ಮ ಭಾರತ ಧ್ವಜ ತ್ರಿವರ್ಣದಲ್ಲಿದೆ. ಆ 3 ಬಣ್ಣಗಳು ಯಾವುದೆಂದರೆ ಕೇಸರಿ, ಬಿಳಿ, ಹಸಿರು. ಕೇಸರಿ ವೀರತ್ವ ಸಂಕೇತವಾಗಿದೆ. ಬಿಳಿ ಶಾಂತಿಯ ಸಂಕೇತವಾಗಿದೆ. ಹಸಿರು ಸಮೃದ್ಧಿಯ ಸಂಕೇತವಾಗಿದೆ. ನಮ್ಮ ಸೈನಿಕರು ಭಾರತದ ಧ್ವಜವನ್ನು ಹಿಮಾಲಯ ಪರ್ವತದ ಮೇಲೆ ಎತ್ತಿ ಹಿಡಿದಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಸಂಜಯ್ BM. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಯೋಧ ಸೈನಿಕ. ಸೈನಿಕರು ನಮ್ಮ ದೇಶವನ್ನು ಕಾಪಾಡುತ್ತಾರೆ. ತಮ್ಮ ಜೀವನ ಅಂಗನ್ನು ತೆರೆದು ನಮ್ಮನ್ನು ಕಾಪಾಡುತ್ತಾರೆ. ಜೈ ಜವಾನ್ ಜೈ ಕಿಸಾನ್. ಚಪ್ಪಾಳೆ ಸ್ಟಾರ್ಟ್. ನನ್ನ ಹೆಸರು ಮೊಹಮ್ಮದ್ ಶ್ವೇಬ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹುತಾತ್ಮರು. ಹುತಾತ್ಮರೆಂದರೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವಾರು ವೀರರು ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಜೀವವನ್ನು ಭಾರತ ದೇಶಕ್ಕೆ ಅರ್ಪಿಸಿದ್ದಾರೆ. ಅವರನ್ನು ಹುತಾತ್ಮರೆನ್ನುವರು. ಅವರೆಂದರೆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಧನ್ಯವಾದ. ನನ್ನ ಹೆಸರು ಚಂದ್ರಕಲಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ನೆರೆ ಹಾವಳಿ. ನೆರೆ ಎಂದರೆ ಪ್ರವಾಹ. ಹೆಚ್ಚು ಮಳೆಯಾದಾಗ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿ ಜನವಸತಿ ಹಾಗೂ ಕೃಷಿ ಭೂಮಿಗಳು ಪ್ರವಾಹಕ್ಕೀಡಾಗಿ ಜನರನ್ನು ಸಂಕಷ್ಟಕ್ಕೀಡು ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಜನರಿಗೆ ಊಟ, ಬಟ್ಟೆಯನ್ನು ರಾಜ್ಯಗಳು, ವಿದೇಶಗಳು ಪರಸ್ಪರ ಸಹಾಯ ಮಾಡುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಹಾಜಿ ರವಿ. ನನಗೆ ಬಂದಿರುವ ವಿಷಯ ಅಲೆಗಳು ಅಂದರೆ ತೆರೆಗಳು. ಅಲೆಗಳು ಅಂದರೆ ತೆರೆಗಳು. ಅಲೆಗಳು ಸಮುದ್ರದಲ್ಲಿ ಸಂಭವಿಸುತ್ತವೆ. ಗಾಳಿಯ ವೇಗ ಹೆಚ್ಚುತ್ತಂತೆ ಅಲೆಗಳು ಗಾತ್ರ ಹೆಚ್ಚುತ್ತದೆ. ಕಡಿಮೆ ಗಾಳಿ ಸಮುದ್ರದ ಮೇಲೆ ಬರುತ್ತಂತೆ ಅಲೆಗಳು ಗಾತ್ರ ಕಡಿಮೆಯಾಗುತ್ತದೆ. ವಿಜ್ಞಾನದಲ್ಲಿ ಅಲೆಗಳನ್ನು ತರಂಗ ಎಂದು ಹೇಳುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಅಜೀಮ್. ನನಗೆ ಬಂದಿರೋ ವಿಷಯ ಪರ್ವತಗಳು ನಮ್ಮ ನಾಡಿನ ಸಂಪತ್ತಿನ ಸಂಕೇತ. ಪರ್ವತಗಳಲ್ಲಿ ಟೀ, ಕಾಫಿ ಎಲೆ ಹಾಗೂ ಬೀಜಗಳನ್ನು ಸಂಸ್ಕರಿಸಿ ತಯಾರಿಸಲಾಗುತ್ತದೆ. ಪರ್ವತಗಳು ಗಾಳಿಯನ್ನು ತಡೆದು ಮಳೆಯನ್ನು ತರಿಸುತ್ತವೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ತಸ್ಮೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಗಡಿ ಪ್ರದೇಶಗಳು ದೇಶದ ಉದ್ದ ಅಗಲಗಳನ್ನು ನಿರ್ಧರಿಸುತ್ತವೆ. ಭಾರತದ ನೆರೆಗಡಿಗಳೆಂದರೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಚೀನಾ, ಮಯನ್ಮಾರ್, ನೇಪಾಳ, ಪಾಕಿಸ್ತಾನ. ಈ ಗಡಿಗಳನ್ನು ಭಾರತವು ಹೊಂದಿದೆ.